ನಮಸ್ಕಾರ ರೀ. ನಮ್ಮ ಮಂದಿಗೆಲ್ಲ ನಮಸ್ಕಾರ. ಈಗ ಸದ್ಯದ ಸಿಚುವೇಶನ್ ಅಂತೂ ಗೊತ್ತದ ರೀ ನಿಮ್ಗೆ. 2-3 ದಿನ ಆಯ್ತು ಮಳೆ ಸ್ಟಾರ್ಟ್ ಆಗ್ಯದ. ಮತ್ತು ದ್ರಾಕ್ಷಿ ಚಾಟ್ನಿ ಅಂತೂ ಎಲ್ಲರೂ ಸೆಪ್ಟೆಂಬರ್ ತಿಂಗಳು ಎಂಡ್ ಹಿಡ್ಕೊಂಡು ಇಲ್ಲಿ ತನಕ ಇನ್ನೂ ಚಾಟ್ನಿ ನಡೆದಾವ್ರಿ. ಆದ್ರೆ ಇದು ಯಾರಿಗೂ ಬಿಡೋಲಾಗ್ಯದ. ಮುಂಗಟ್ ಹೊಡೆದವ್ರಿಗೆ ಬಿಡೋಲಾಗ್ಯದ, ಹಿಂಗಟ್ ಹೊಡೆದವ್ರಿಗೆ ಬಿಡೋಲಾಗ್ಯದ. ಈಗ ಒಂದು 2-3 ದಿವಸ ಆಗ್ಯದಲ್ರಿ ಕಟಿಂಗ್ ಮಾಡಿ, ಅವ್ರಿಗೆ ಮಾತ್ರ ಲಾಭ ಆಗಾಕತ್ತದ. ಯಾಕಂತಂದ್ರೆ ಕಡ್ಡಿ ತೊಯ್ಯೋದ್ರಿಂದ ಕಂಟಿನ್ಯೂ ನಾವು ಹಚ್ಚದಂಥ ಡಾರ್ಮಿಕ್ಸ್ ತೊಯ್ಕೊಂತಿರ್ತದೆ. ಹಾಗಾಗಿ ಜಲ್ದಿ ಅವ್ರು ಕಣ್ಣು ಉಬ್ಬಲಿಕ್ಕೆ ಅನುಕೂಲ ಆಗ್ತದೆ ರೀ. ಪ್ರತಿ ವರ್ಷ ಹೆಂಗೆ ನಾವು 8-9 ದಿವ್ಸಕ್ಕೆ ಉಬ್ಬಿ ಬರ್ತಿತ್ತಲ್ಲ, ಆ ಉಬ್ಬೋದು ಈ ಸಾರಿ 11 ದಿನಕ್ಕೆ ತೋರಿಸ್ಕೊಂಡಿತ್ತು. ಈಗ ಅವ್ರಿಗೆ ಯಥಾಸ್ಥಿತಿ ಸೇಮ್ ಬರ್ತಾರೆ. ಅವ್ರ ವಿಷಯ ಇರಲ್ರಿ, ಅದು ನಮ್ಮ ಮುಂದೆ ಮಳೆ ಹೆಂಗದೋ ಗೊತ್ತಿಲ್ಲ, ಆ ವಿಷಯ ಇರಲ್ರಿ. ಈಗ ಸದ್ಯಕ್ಕೆ ವಿಷಯಕ್ಕೆ ಬರಾಮ್ರಿ. ಭಾಳಷ್ಟು ನಾವು ಚಾಟ್ ಕೊಟ್ಟ ರೈತರಾಗಲಿ ಅಥವಾ ನಮ್ಮ ಅವ್ರ ಜೊತೆ ಅಂತೇ ಮಾತಾಡ್ತೀನಿ ಅಂತೇನಿಲ್ಲ, ಎಲ್ಲ ರೈತರ ಜೊತೆನೂ ನಾನು ಮಾತಾಡ್ತಿರ್ತೀನಿ ರೀ. ಆದರೆ ಎಲ್ಲ ರೈತರು ಏನು ಮಾಡ್ತಾರೆ, 1-2 ಕ್ವಶನ್ನ 3-4 ಥರ ಕ್ವಶನ್ ಕೇಳಾಕತ್ತಾರೆ ರೀ. ಅದು ಕ್ವಶನ್ ಕೇಳೋದೇನದ, ಏನು ಮಾಡ್ತಾರೆ ರೈತರು ಈಗ ಸದ್ಯಕ್ಕೆ ಇಲ್ಲರಿ, ಮುಂಜಾನೆ ಇಂಥದ್ದೊಂದು ಟಾನಿಕ್ ಔಷಧ ಹೊಡ್ಕೊಂಡೀನಿ ರೀ, ಕರೆಕ್ಟ್ ನಮಗೆ 1 ಗಂಟೆಗೆ ಮಳೆ ಬಂದುಬಿಟ್ಟದ. ಈಗ ಮತ್ತೊಂದು ಯಾವ್ದಾರ ಹುಡ್ಕೊಲೇನು ರೀ. ಇಲ್ಲಪ್ಪ ನಾ ಚಾಟ್ನಿ ಇದು ಔಷಧ ಹೊಡೆದೀನಿ, ಈಗ ಒಂದು ಅರ್ಧ ತಾಸು ಆಯ್ತು, ಈಗ ಮತ್ತೆ ಮಳೆ ಬಂದದ, ಮತ್ತು ಯಾವ್ದಾರ ಹೊಡ್ಕೊಳಮೇನು ರೀ. ಇಲ್ಲರಿ ನಾ ಒಂದು ಸ್ವಲ್ಪ ಫಂಗಿಸೈಡ್ ಹೊಡ್ಕೊಂಡೀನಿ, ಮತ್ತು ಮಳೆ ಬಂದದ, ಹೆಂಗೆ ಮಾಡೋಣ ರೀ. ಹಿಂಗೆ ಭಾಳ ಥರ ಕೇಳಾಕತ್ತೀರಿ. ಇದಕ್ಕೆ ಒಂದೇ ಒಂದು ಸಜೆಷನ್ ರೀ. ಆಮೇಲೆ ಇನ್ನೊಂದು ಕ್ವಶನ್ ಕೇಳಾಕತ್ತಾರೆ ರೀ ನನಗೆ ರೈತರು. ಈಗ ನನಗೊಬ್ಬರು ಬಾಜು ರೈತರು ಈ ರೀತಿ ನನಗೆ ಗೊಬ್ಬರ ಕೊಡು ಅಂತ ಹೇಳ್ಯಾರ, ಕೊಡ್ಲೋ ಬ್ಯಾಡೋ, ಮತ್ತು ಔಷಧ ಇಂಥದ್ದು ಹೊಡಿ ಅಂತ ಹೇಳ್ಯಾರ ರೀ, ಅದು ಹೆಂಗೆ ಚಲೋ ಆಗ್ತದೇನು ಆಗಲ್ರಿ ನನ್ನ ಪ್ಲಾಟಿಗೆ ಅಂತ ಕೇಳ್ತಿರ್ತೀರಿ. ಆ ರೈತರ ಸಜೆಷನ್ ಕೊಟ್ಟಿರ್ತಾರೆ ನಿಮ್ಗೆ, ಅವರಲ್ಲಿ ರಿಸಲ್ಟ್ ಬಂದಿರ್ತದೆ, ನೀವು ಹೊಡಿಬೋದು. ಈ ಕ್ವಶನ್ ನನಗೆ ಕೇಳಬೇಡ್ರಿ, ನನಗೇನದ ಸಮಸ್ಯೆ ಹೇಳ್ರಿ. ಇದು ಬಿಡೋದು ಮಾಡೋದು ನಿಮ್ಮ ವಿಚಾರ, ಅದು ನಾ ಏನೂ ಹೇಳಕ್ಕೆ ಬರೋಂಗಿಲ್ಲ. ನನ್ನ ಥಿಯರಿ ಅಂತೂ ನಿಮಗೆ ಗೊತ್ತೇ ಅದ, ನೂರಾರು ವಿಡಿಯೋಗಳದಾವ, ನೋಡಿರಿ, ತಿಳ್ಕೊರಿ, ನಿಮ್ಮ ಹೊಸದು ಮಾಡ್ಕೊರಿ. ಈಗ ಸದ್ಯಕ್ಕೆ ಏನದ, ಇಟ್ಟತನ ಹೇಳ್ದಲ್ರಿ ನಮಗೆ ಮಳೆ ಆಗನೇ ಏನು ಮಾಡಬೇಕು, ಅದು ಯಾವ ರೀತಿ ಸ್ಪ್ರೇ ತೊಗೋಬೇಕು, ಯಾವ ಔಷಧ ಹೊಡಿಬೇಕು, ಟೈಮಿಂಗ್ ಏನು, ಮುಂಜಾನೆ ಹೊಡೆದ್ರೆ ಸಂಜೆಯಾಗ ಹೊಡಿಬೇಕೇನು ಹೊಡಿಬಾರ್ದು ಅನ್ನೋ ವಿಷಯ ನಾವು ಈಗ ಚರ್ಚೆ ಮಾಡಾಕತ್ತೀವಿ ರೀ. ಈಗ ನೋಡಿರಿ, ಎಲ್ಲರೂ ಈಗ ಪೊಂಗ ಹಂತದಾಗ ಅದಾವ. ಎಲ್ಲರೂ ಅಕ್ಟೋಬರ 1ನೇ ತಾರೀಕಿನ ಇಟ್ಕೊಂಡೆ ಸ್ಟಾರ್ಟ್ ಮಾಡ್ಯಾರ ಎಲ್ಲರೂ. ಕೆಲವೊಬ್ರು ಮುಗಿದು ಹೋಗ್ಯಾರ, ಕೆಲವೊಬ್ಬರು 5-6ಕ್ಕೆ ಹಿಂಗೆ ಸ್ವಲ್ಪ ಮಳೆ ಅವಾಗ ಜೋರು ಇತ್ತಲ್ರಿ ಸೆಪ್ಟೆಂಬರ್ ತಿಂಗಳದಾಗ, ಸ್ವಲ್ಪ ಹಿಂದೆ ಮುಂದಾಗಿ ಪೊಂಗ ಹಂತದಾಗ ಅದಾವ. ಪೊಂಗ ಹಂತ ಜಸ್ಟ್ ಮುಗ್ದವ, ವಾಂಜಿನ ಹಂತದಾಗ ಅದಾವು. ವಾಂಜಿನ ಹಂತ ಮುಗಿದು ಜೀವ ಮಾಡ್ಕೊಂಡು ಗೊನೆ ಹಿಗ್ಗಿಸ್ಕೊಂಡು ಕೂತಾರವರು, ಅಂಥವ್ರು ಅದಾರ. ಆದರೆ ಈಗ ಸದ್ಯಕ್ಕೆ ಪೊಂಗ ಹಂತದಾಗಿದ್ದ ರೈತರ ವಿಷಯ ಬಗ್ಗೆ ಮಾತಾಡೋಮಂತ್ರೀಗ. ಈಗ ಗೊನೆ ಅಂತರೂ ಈ ವರ್ಷ ಯಾರು ಒಡೆದೇ ಮಾತಾಡ್ತೀನಿ ರೀ, ನಾ ಮುಚ್ಚಿಟ್ಟೇನು ಮಾತಾಡೋಂಗಿಲ್ಲ. ಯಾರು ರೈತರು ಬೇರೆ ಆ್ಯಕ್ಟಿವ್ ಮೊದಲು ನಾವು ಚಾಟ್ನಿ ಮಾಡೋಕ್ಕಿಂತ ಮೊದಲು ಯಾರು ರೈತರು ಬೇರೆ ಆ್ಯಕ್ಟಿವ್ ಆಗಿಲ್ಲಲ್ಲ, ಆಟೋಮೆಟಿಕ್ ಗೊನೆ ಸಣ್ಣ ಬಂದದ್ರಿ. ಮುಂದೆ ಚಾಟ್ನಿ ಹೊಡೆದ ಬಳಕನೂ ಬೇರೆ ಆ್ಯಕ್ಟಿವ್ ಆಗೈತಿಲ್ಲ ಅಂದರೆ ಆಟೋಮೆಟಿಕ್ ಗೊನೆ ಕರಿ ಹೋಗ್ಯಾವ. ಗೊನೆ ಬಂದಿತ್ತು ರೀ, ಮಳೆಗೆ ರಿವರ್ಸ್ ಆಯಿತು, ಮಂಜಿಗೆ ರಿವರ್ಸ್ ಆಯಿತು ಅನ್ನೋ ಮಾತು ಸುಡ್ರಿ. ತಾನೇ ಗಿಡದಾಗ ಶಕ್ತಿ ಇತ್ತು, ಬೇರೆ ಆ್ಯಕ್ಟಿವ್ ಇತ್ತಂದ್ರೆ ಯಾವ ಮಂಜು ಏನೂ ಮಾಡಲ್ಲ, ಯಾವ ಮಳೆನೂ ಏನೂ ಮಾಡೋಂಗಿಲ್ಲ. ಅವಕ್ಕೆ ಡೈಲಿ ನಾವು ಮಾಡುವಂಥ ಚಾರ್ಟ್ ವೈಸ್ ನಾವು ಒಂದು ಚಾರ್ಟ್ ಇರ್ತದೆ ರೀ, ನಮ್ಮದೊಂದು ಶೆಡ್ಯೂಲ್ ಇರ್ತದೆ. ಆ ಶೆಡ್ಯೂಲ್ ಪ್ರಕಾರ ನಾವು ಮಾಡ್ಕೊತ ಹೋಗ್ತಿರ್ತೀವಿ. ಅದನ್ನೇ ಮಾಡ್ಕೊತ ಹೋಗೋದು. ಒಂದು ಸ್ವಲ್ಪ ಈ ವರ್ಷ ವಾತಾವರಣ ಕೆಟ್ಟೋದ್ರಿಂದ ಶೆಡ್ಯೂಲ್ ಒಂದು ಸ್ವಲ್ಪ ಚೇಂಜಸ್ ಆಗಾಕತ್ತದ ರೀ. ನಾವು ಒಂದು 4 ದಿವ್ಸಿನ ಶೆಡ್ಯೂಲ್ ಬರ್ಕೊಂಡಿರ್ತೀವಿ, ಸ್ವಲ್ಪ ಸಮಸ್ಯೆ ಆಗಿಬಿಡ್ತದೆ, ಮಳೆ ಆಗಿಬಿಡ್ತದೆ. ಆ ಶೆಡ್ಯೂಲ್ಗೆ ಇಲ್ಲಿಗೆ ವ್ಯತ್ಯಾಸ ಆಗಿಬಿಡ್ಲಾಗತ್ತದ. ಮತ್ತು ಇನ್ನೊಂದು ಏನದ, ಮಳೆ ಆಯ್ತಂದ್ರೆ ಜಸ್ಟ್ ತಪ್ಪಲ ಮೇಲೆ ನೀರು ಇರ್ತಾವೆ, ಮತ್ತು ಅವಾಗ ಹೆಂಗೆ ಔಷಧ ಹೊಡಿಬೇಕು ರೀ. ಮತ್ತು ಆ ನೀರಿದ್ದ ಟೈಮ್ದಾಗ ನಾವು ಔಷಧ ಹೊಡಿಲಿಲ್ಲ ಅಂದ್ರೆ ನಮಗೆ ಗೊನೆ ನೀರು ಹಿಡಿದು ಮತ್ತು ಆ ಫ್ಲವರಿಂಗ್ ಟೇಜ್ನಾಗ ಹೆಂಗೆ ಕಾಳು ಉದುರ್ತದಲ್ಲ ರೀ, ಹಂಗೆ ನಮಗೆ ಗೊನೆ ಉದುರಿ ಹೋಯ್ತಂದ್ರೆ ಹೆಂಗೆ ಮಾಡೋಣ ಅಂತೇಳಿ ಕೇಳ್ತಿರಲ್ಲ. ಅದು ಆತದಲ್ಲೂ ಬರೋಂಗಿಲ್ಲ ರೀ, ಆಗಲ್ಲಲ್ಲೂ ಬರೋಂಗಿಲ್ಲ, ಎರಡೂ ಥರ ಆಗ್ತದೆ. ವಿಶೇಷವಾಗಿ ಹೇಳ್ಬೇಕಂದ್ರೆ 3-4 ಗಂಟೆಗೆ ಮಳೆ ಆಗಿರ್ತದೆ. ಈಗಂತೂ ಗಾಳಿ ಪ್ರಮಾಣ ಪೂರ 0 ಇರ್ತದೆ. ಈಗ ನಮಗೆ ಯಾವುದ್ರಿ ಜೂನ್, ಜುಲೈ, ಆಗಸ್ಟ್ ತಿಂಗಳದಾಗ ಹೆಂಗೆ ಗಾಳಿ ಇತ್ತಲ್ಲ,
ಆ ರೀತಿ ಈ ಟೈಮ್ದಾಗ ಗಾಳಿ ಇರೋಂಗಿಲ್ಲ. ಸ್ವಲ್ಪ ಮೋಡ ಬತ್ತಂದ್ರೆ ಸ್ವಲ್ಪ ಗಾಳಿ ಬಂದಿರ್ತದೆ. ಮೋಡ ಬಂದಾಯ್ತಂದ್ರೆ ಗಾಳಿ ಸ್ಟಾಪ್ ಆಗ್ತದೆ. ಗಾಳಿ ಸ್ಟಾಪ್ ಆಯ್ತಂದ್ರೆ ಕಂಪಲ್ಸರಿ ಮಂಜು ಬೀಳಕ್ಕೆ ಸ್ಟಾರ್ಟ್ ಮಾಡ್ತದೆ. ಹಾಗಾಗಿ ಈಗೇನಾಗ ಈ ರೀತಿ ಏನು ಆತಿರ್ತದಲ್ಲ, ಗಾಳಿ ಇಲ್ಲಾರ ಬಟ್ಟೆ ಕಡ್ಡಿ ಒಟ್ಟು ಅಳ್ಗಾಡಂಗಿಲ್ಲ. ನಮ್ಮ ತಪ್ಪಲು ಒಳಗೆ ನೀರು ಹೋಗಂಗಿಲ್ಲ. ನೀರು ಹೋಗಲಿಲ್ಲ ಅಂದ್ರೆ ಏನಾಗಿಬಿಡ್ತದೆ, ಕೊಳಕ್ಕೆ ಚಾಲೂ ಮಾಡ್ತದೆ, ತಪ್ಪಲ್ದಾಗ ನೀರು ನಿಂದಿರ್ತದೆ. ಹಾಗಾಗಿ ನಾವೇನದ ಒಳಗೊಮ್ಮೆ ಮಳೆಗೆ ಇದು ಮಳೆಯಾಗಿ ನಿಂತ ಬಳಿಕ ನೀರಾಗೆ ಔಷಧ ಹೊಡಿಬೇಕಾಗ್ತಿರ್ತದೆ. ಮತ್ತು ನಿಮ್ಗೆ ಇನ್ನೊಂದು ಕೇಳಿದಿರಿ ನೀವು ಜಸ್ಟ್ ಔಷಧ ಹೊಡ್ಕೊಂಡೀನಿ ರೀ, ಇವತ್ತು ಟಾನಿಕ್ ಇತ್ತು ಹೊಡ್ಕೊಂಡೀನಿ, ಮತ್ತು ಸಂಜೆ ಒಳಗೆ ಮಳೆ ಆಗ್ಯದ ಏನು ಮಾಡೋಣ ಅಂತ ಕೇಳ್ತಿರಲ್ಲ. ಅಂಥ ರೈತರಿಗೇನದ, ನೀವು ಯಾವುದೇ ಹಂತದಾಗಿರ್ರಿ, ಯಾಕೆ 20 ದಿನದಿಂದ ಒಳಗಿನ ಹಂತದ ರೈತರ ಬಗ್ಗೆ ಮಾತಾಡಕತ್ತೀನಿ ರೀ ನಾ. ಮುಂದಿಂದು ಏನದ ಹೇಳ್ತೀನಿ ರೀ ನಿಮ್ಗೆ ಲಾಸ್ಟಿಗೆ. ಈಗ ಈ 20 ದಿನದ ಒಳಗಿದ್ದ ರೈತರಿಗೆ ಭಯ ಏನಿರ್ತದೆ, ಕರ್ಪ ಅಟ್ಯಾಕಿಂದ ಒಂದು ಭಯ ಇರ್ತದೆ, ದವಣಿ ಅಟ್ಯಾಕಿಂದು ಭಯ ಇರ್ತದೆ. ಎಲ್ಲಕ್ಕಿಂತ ದೊಡ್ಡ ಭಯ ಅಂದ್ರೆ ಗೊನೆ ಕರಿಗೆ ಹೋಗ್ತದೆ. ಗೊನೆ ಒಳಗೆ ಕಾಳು ಬರೋಂಗಿಲ್ಲ. ಇದು ಗೊನೆ ಸಣ್ಣ ಬಂದಾವ, ಕರಿಗಿನ ಹೋದವು ಅಂದ್ರೆ ಹೆಂಗಂತೇಳಿ ಇವೆಲ್ಲ ಭಯ ಇಟ್ಕೊಂಡು ಔಷಧ ಹೊಡೆಯೋದೇ ಮಾಡ್ತಿರ್ತೀವಿ ನಾವು. ಒಂದೇ ಒಂದು ನಿಮಗೆ ಸಿಂಪಲ್ ಉದಾಹರಣೆ ಹೇಳ್ತೀನಿ ರೀ. ಈಗ ಹುಟ್ಟೋದು 1 ತಿಂಗಳು ಹುಡುಗಿರ್ತದೆ ಅಥವಾ ಹುಡುಗಿ ಯಾವುದು ಒಟ್ಟು ಒಂದು ಕೂಸು ಇರ್ತದೆ. ಅದಕ್ಕೆ ನಾವು ಉರಿ ವರನ ಈ ಡಾಕ್ಟ್ರು ಕೊಟ್ಟೋದು ಔಷಧ ಹಾಕೋದೆ, ಇನ್ನೊಬ್ಬ ಡಾಕ್ಟ್ರು ಕೊಟ್ಟೋದು ಔಷಧ ಹಾಕೋದೆ ಅಂದ್ರೆ ಏನಾಗ್ತದೆ ಹುಡುಗರ ಗತಿ. ಆ ರೀತಿ ನಮ್ಮ ಪ್ಲಾಟಿಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನಮ್ಮ ಹುಡುಗರು ಯಾವ ರೀತಿ ಇರ್ತದಲ್ಲ ಅದೇ ರೀತಿ ಗಿಡದ ಇರ್ತದೆ. ಸಣ್ಣ ಎಳೆ ಇರ್ತದೆ ರೀ. ಎಲ್ಲ ಕೂಡಿ ನಮ್ಮ ಪ್ಲಾಟ್ 9 ದಿವ್ಸಕ್ಕೆ ಉಬ್ಬಿರ್ತದೆ. ನಾವು 11-12 ದಿವ್ಸಕ್ಕೆ ಟೈಮ್ ಔಷಧ ಹೊಡೆದಿರ್ತೀವಿ. ನಾವಾದ್ರೂ ಮೊದಲು ಹೊಡೆದೀವಿ ರೀ ತಿಳಿಲಾರ ಟೈಮ್ದಾಗೆ. ಈಗೆಲ್ಲ ತಿಳಿದದ. ಅದಕ್ಕೇನದ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಕರೆಕ್ಟಾಗಿ ಕೆಲಸ ಮಾಡ್ಕೊಲಾಗತ್ತೀವಿ ರೀ. ಈಗ ಅದು ಎಂದು ಮಾಡ್ಕೊಲಾಗತ್ತೀವಿಲ್ಲ ಅಂದೇ ಹಿಡ್ದು ನಾವು ದ್ರಾಕ್ಷಿ ಬೆಳೆಯಾಕತ್ತೀವಿ ರೀ. ನಮ್ಮ ಜೋಡಿ ಇದ್ದ ರೈತರಿಗೂ ಹೇಳಾಕತ್ತೀವಿ. ಮತ್ತು ಯೂಟ್ಯೂಬ್ದಾಗ ಹೇಳಿ ಯಾರು ನೋಡಿ ವಿಷಯ ತಿಳ್ಕೊಂಡು ಮಾಡಿದವ್ರು ಸಕ್ಸಸ್ ಆಗ್ಯಾರ. ಆ ವಿಷಯ ಬಿಡ್ರಿ, ನಾವು ಈ ರೀತಿ ಮಾಡ್ಕೊಳ್ಳೋಮಂತ. ಈಗ ಸದ್ಯಕ್ಕೆ ಮುಂಜಾನೆ ನೀವೊಂದು ಟಾನಿಕ್ ಔಷಧ ಹೊಡ್ಕೊಂಡಿರ್ತೀರಿ, 2-3 ಗಂಟೆಗೆ ಮಳೆ ಬರ್ತದೆ. ಮುಂದೇನದ ಆ ಟೈಮ್ದಾಗ ನಿಮಗೆ ಏನು ಮಾಡ್ಬೇಕನ್ನೋದು ಇದ್ದುದಿಲ್ಲ, ಟೆನ್ಷನ್ ಆಗಿಬಿಡ್ತದೆ. ಈಗ ಭಾಳಷ್ಟು ರೈತರು ನಿಮ್ಗೆ ಒಂದು ಮಾತು ಹೇಳ್ಬೇಕಂದ್ರೆ 1 ಹೊತ್ತು ಊಟ ಬಿಟ್ಟಾರ ಮಧ್ಯಾಹ್ನದ. ಮುಂಜಾನೆದರೆ ಲೇಟ್ ಮಾಡಿರ್ತಾರೆ 10-11ಕ್ಕೆ. ಮಧ್ಯಾಹ್ನ ಊಟ ಅಂತೂ ಪೂರಾ ಈ ದ್ರಾಕ್ಷಿ ರೈತರದ್ರಿ ಇದು ಊಟನೇ ಮರ್ತು ಬಿಟ್ರೆ ಆ ರೀತಿ ಆಗ್ಯದ. ಅದ್ರಾಗ ನಾನು ಒಬ್ರೆ, ಮತ್ತು ನನಗೆ ಬಿಟ್ರಿ, ಮತ್ತು ನಾನು ನನಗೂ ಅದೇ ಇದು ಆಗಿಬಿಟ್ಟದೆ. ಜಳಕ ಊಟ ಮಾಡಿಕೊಂಡು ಹೊಳೆ ಪ್ಲಾಟ್ನಾಗ ಹೋಗ್ಬೇಕಾದ್ರೆ 10-11 ಗಂಟೆ ಆಗ್ತದೆ. ಮಧ್ಯಾಹ್ನ ಊಟ ಇಲ್ಲ ಆಗ್ಬೇಕು ರೀ, ಆಗಲ್ಲಾಗ್ಯದ. ಆ ರೀತಿ ನಮಗೆ ಈ ರೀತಿ ಅದ್ರಾಗೆ ಈ ಮಳೆ ಒಂದು ಸೇರ್ಕೊಂಡು ಬಿಟ್ಟದ. ಹಾಗಾಗಿ ದೊಡ್ಡ ಸಮಸ್ಯೆ ಆಗಿಬಿಟ್ಟದ. ಅದಕ್ಕೆ ಏನೂ ಗಾಬರಿ ಆಗಕ್ಕೆ ಹೋಗಬೇಡ್ರಿ. ಮುಂಜಾನೆ ಬೆಳಗ್ಗೆ ಏಳಾನ ನಿಮ್ಮಲ್ಲಿ ಟೈಕೋಡ್ರಮರ, ಸೂಡೋಮೋನಾಸ್, ಬ್ಯಾಸಿಲಸ್ ಇವು 3ರ ಬಗ್ಗೆ ವಿಶೇಷವಾಗಿ 100ಕ್ಕೆ 110 ರೈತರಿಗೆ ಅದು ಏನು ಕೆಲಸ ಮಾಡ್ತದೆ ಅನ್ನೋದೆಲ್ಲ ಗೊತ್ತದ. ಆದ್ರೆ ಯಾವ ಟೇಜ್ನಾಗ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನದ ನಮ್ಮ ರೈತರಿಗೆ, ಭಾಳಷ್ಟು ರೈತರಿಗೆ ಇನ್ನೂ ಗೊತ್ತಿಲ್ಲ. ಅದಕ್ಕೆ ನಿಮಗೆ ಒಂದು ಮಾತು ಹೇಳ್ತೀನಿ ರೀ, ಡ್ರಿಪ್ ಮುಖಾಂತರ. ಹೋದ ವರ್ಷ ವಾತಾವರಣ ಬೇರೆ, ಅದಕ್ಕಿಂತ ಮೊದಲಿನ ವರ್ಷದ ವಾತಾವರಣ ಬೇರೆ. ಈ ವರ್ಷದ ವಾತಾವರಣ ತೀರಾ ವಿಚಿತ್ರ ಆಗಿಬಿಟ್ಟದ. ಮೇ ತಿಂಗಳದಾಗ ಸ್ಟಾರ್ಟ್ ಆದ ಮಳೆ ಅಕ್ಟೋಬರ್ ಮುಗಿಯಾಕೆ ಬಂದರೂ ಮಳೆ ನಿಂದ್ರೋಲಾಗ್ಯದ. 2-3-4 ದಿವ್ಸ ಗ್ಯಾಪ್ ಕೊಡ್ತದೆ, ಮತ್ತು ಮಳೆ ಜೋರೇ ಆಗಿರ್ತದೆ. ಅದು ಗ್ಯಾಪ್ ಕೊಟ್ಟಂಗೆ ಆಗಿರೋದಿಲ್ಲ ನಮಗೆ. ಆಗಲ್ಲ, 1-2 ದಿನ ತಿರುಗಾಡ್ತಿರ್ತೀವಿ ಮತ್ತು ಚಾಲೂ ಮಾಡಿಬಿಡ್ತದೆ. ಹಾಗಾಗಿ ಏನದ, ನಾವು ಈ ಮಳೆ ಆದ ಟೈಮ್ದಾಗ ಮುಂಜಾನೆ ಒಂದು ಯಾವುದೇ ನೀವು ಟಾನಿಕ್ ಹೊಡ್ಕೊಂಡಿದ್ದೆ ಹೊತ್ತು ನಾವಂದ್ರೆ ಸಂಜೆ ಮುಂದೆ ಮಳೆ ಆಯ್ತಂದ್ರೆ ಆ ಗೊನೆ ಕರಿಗೆ ಹೋಗ್ತದೆ. ನೀರು ನಿಂತಂದ್ರೆ ಸ್ವಲ್ಪ ಡ್ಯಾಮೇಜ್ ಆಗಿ ಕೊಳೆತು ಉದುರಿ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಅಂತ ಹೇಳ್ತೀರಿ. ನಾವು ಕೊಟ್ಟಂಥ ರೈತರಿಗೆ ಚಾರ್ಟ್ ಏನದ ಒಂದು ವಿಚಾರದಾಗ ನಾವು ಚಾರ್ಟ್ ಮಾಡಿ ಬರೋಂಗಿಲ್ಲ. ಈಗ ನಮ್ಮದೊಂದು ಶೆಡ್ಯೂಲ್ ಇರ್ತದೆ. ಒಂದು ಔಷಧ ಬರ್ದೇವಂದ್ರೆ ಹಿಂದೆ ಅದಕ್ಕೆ 4 ಔಷಧ ಸಪೋರ್ಟಿಂಗ್ ಇರ್ತಾವೆ. ಅಂದ್ರೆ 4 ಔಷಧ ಅಂದ್ರೆ 4 ಕೈ ಔಷಧ ಸಪೋರ್ಟಿಂಗ್ ಇರ್ತಾವೆ ರೀ. ಒಂದು ಟಾನಿಕ್ ಹೊಡೆದೇವಂದ್ರೆ ಅದಕ್ಕೆ ಏನೇನು ಮಾಡಬೇಕು, ಆ ಟಾನಿಕ್ ಹೊಡೆದದ್ದು ನಮ್ಮಲ್ಲಿ ರಿಸಲ್ಟ್ ನೋಡ್ಬೇಕಂದ್ರೆ 4 ಕೈ ಔಷಧ ತೊಗೋಬೇಕಾಗ್ತದೆ ನಾವು. ಈಗ ಇಲ್ಲ ನಿಮ್ಮ ಭಾಳಷ್ಟು ರೈತರು ಕೇಳ್ತಿರಿದ್ದು, ನನ್ನ ಗೊನೆ ಕರಗಲ್ಕತ್ತವ ಏನು ಮಾಡ್ಬೇಕು ರೀ?
ಇಂಥದ್ದೊಂದು ಔಷಧ ಹೊಡ್ರಿ ನಿಮಗೆ ಕರಗಲ್ಲ ಅಂತ ನಾ ಹೇಳಿರ್ತೀನಿ. ಇಲ್ಲರಿ ನೀವು ಔಷಧ ಹೇಳೋದು ಹೊಡೆದೀನಿ ರೀ ನನ್ನಲ್ಲಿ ಕರಿಗೆ ಹೋಯ್ತು, ಅದಕ್ಕೆ ಹಂಗೆ ಇರಂಗಿಲ್ಲ ರೀ. ಒಂದು ಔಷಧ ಹೊಡಿಬೇಕಂದ್ರೆ ಮೊದಲೊಂದು ತಯಾರಿ ಔಷಧ ಇರ್ತದೆ, ಗಿಡಕ್ಕನ್ನು ಆ ಔಷಧಕ್ಕೆ ಟರ್ನ್ ಮಾಡ್ಕೊಳ್ಳೋದು. ಆಮೇಲೆ ಆ ಔಷಧ ಹೊಡೆದ ಬಳಿಕ ಗಿಡಕ್ಕೆ ಸೈಡ್ ಎಫೆಕ್ಟ್ ಆಗಲಾರಂಗೆ ಗಿಡ ಬೆಳೆದು ಬರಬೇಕು. ಅದಕ್ಕೆ ಇದು ಮ್ಯಾಲಿಂದ ಅಟ್ಟೆ ಇರಲ್ಲ ರೀ, ಕೆಳಗೆ ಭೂಮಿದು ನೀರಿಂದು ಎಲ್ಲ ಕೆಲಸ ಇರ್ತದೆ. ಇದು ಸ್ವಲ್ಪ ನೀವು ನಾನು ನಿಮಗೆ ಇದು ಹೊಡೆದು ಹೇಳಲ್ಲ ರೀ, ನೀವು ವಿಚಾರ ಮಾಡ್ಕೊರಿ ಇದೊಂದು ಸ್ವಲ್ಪ, ಯಾಕಂದ್ರೆ ನಿಮ್ಮದು ತಲೆ ಓಡಬೇಕಲ್ಲ, ಹಂಗಾಗಿ ನೀವು ಸ್ವಲ್ಪ ಅದು ವಿಚಾರ ಮಾಡ್ಕೊರಿ. ಈಗ ಟ್ರೈಕೋಸೋಡೋ ಬೆಸಲೈಸ್ ಹೇಳ್ದೆ, ನಿಮಗೆ ಸಾಧ್ಯ ಆತಿತ್ತಂದ್ರೆ 1 ಎಕರೆಗೆ 5 ಲೀಟ್ರ್ ಡ್ರಿಪ್ನಾಗ ಕೊಟ್ಕೋರಿ ನೀವು. ಈ ಮಳೆ ವಾತಾವರಣದಾಗ ಜಬರ್ದಸ್ತ್ ಕೆಲಸ ಮಾಡೋದೇ ಅದೇ ರೀ. ಮತ್ತು ಮಳೆ ವಾತಾವರಣದಾಗ ನಾವು ಯಾವ್ಯಾವ ಔಷಧ ಹೊಡಿತೀವಿ, ಏನೇನೋ ಮಾಡ್ತೀವಿ ಅಂದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗಿಡಕ್ಕೆ ನಿಮ್ಗೊಂದು ಇನ್ನೊಂದು ಉದಾಹರಣೆ ಹೇಳ್ತೀನಿ ರೀ, ಫಸ್ಟ್ ಕ್ಲಾಸ್ ಉದಾಹರಣೆ ಹೇಳ್ತೀನಿ. ನಾವು ಎಟ್ಟೇ ಗೊಬ್ಬರ ಕೊಡ್ರಿ, ಏನೇ ಕೊಡ್ರಿ, ಆದ್ರೆ ಒಟ್ಟು ಗಿಡ ಜಕ್ಕೊಂಡು ಮ್ಯಾಲ ಒಂದು ತಪ್ಪಲ ಕಡ್ಡಿ ಮೀಸಿ ಏನು ಬೆಳೀತಿರ್ತದಲ್ಲ, ಅದು ಇಲ್ಲಿದು ಭೂಮ್ಯಾನ ತೊಗೊಳೋದು 20%. 70-80% ಗಾಳಿ ಮತ್ತು ಬಿಸಿಲದಿಂದ ಆರು ಉತ್ಪತ್ತಿ ಮಾಡ್ಕೊಂಡು ಗಿಡ ಬೆಳೀತಿರ್ತದೆ. ಯಾವುದೇ ಇದೇ ಗಿಡ ಅಲ್ರಿ, ಎಲ್ಲ ಗಿಡ. ಅದಕ್ಕೆ ನಮಗೆ ಗಾಳಿ ಬಿಸಿಲ ವ್ಯತ್ಯಾಸ ಆಗೋದ್ರಿಂದ ಏನಾಗ್ಬಿಟ್ಟದ, ಈ ಸಮಸ್ಯೆ ತೋರಿಸ್ಕೊಂಡದ. ಅದಕ್ಕೆ ನೀವು ಈ ಟ್ರೈಕೋಸೋಡೋ ಬೆಸಲೈಸ ಡ್ರಿಪ್ ಮುಖಾಂತರ 1 ಎಕರೆಗೆ 5 ಲೀಟ್ರ್ ಒಂದು 10 ದಿನಕ್ಕೊಮ್ಮೆ 2 ಟೈಮ್ ಕೊಡ್ರಿ. ಮತ್ತು ನೀವು ಇನ್ನೊಂದು ಅನ್ಬಾರ್ದ್ರಿ, ಇದು ಸೂಕ್ಷ್ಮಾಣು ಜೀವಿಗಳು ಅದಾವೆ, ಮತ್ತು ಇವು ಏನದ ನಾವು ಕೆಮಿಕಲ್ಸ್ ಬಾರಾಕ್ಸೈಟ 0 ಇವಕ್ಕೆ ಕೆಲವೊಂದು ಗೊಬ್ಬರ ಕೊಡ್ತಿರ್ತೀವಿ ರೀ, ಮತ್ತು ಇದು ಸೈಡ್ ಎಫೆಕ್ಟ್ ಆಗ್ಬೋದೇನೋ ಅಂತ ನೀವು ಅಂತೀರಿ. ಪೌಡ್ರು ಫಾರ್ಮ್ದಾಗ ಕೊಟ್ರಿ ಅಂದ್ರೆ 10-12 ದಿವಸ ತನಕ ಡ್ರಿಪ್ನಾಗೇನು ಕೊಡೋಕೆ ನಡೆಯಂಗಿಲ್ಲ. ಯಾಕಂತಂದ್ರೆ ಪೌಡರ್ ಫಾರ್ಮ್ದಾಗಿರುವಂಥ ಮೊಟ್ಟೆಗಳು ಒಡೆದು ಅವೆಲ್ಲ ಜೀವಾಣು ಉತ್ಪತ್ತಿಯಾಗಿ ಕೆಲಸ ಮಾಡಬೇಕಾದ್ರೆ 7 ದಿನ ಬೇಕು. 7 ದಿನ ಆದ ಬಳಿಕ ಆ ಜೀವಾಣು ಕೆಲಸ ಮಾಡಬೇಕಾದ್ರೆ ಒಂದು 4 ದಿವಸರೇ ಬೇಕಲ್ಲ. ಹಾಗಾಗಿ ಪೌಡ್ರ್ ಫಾರ್ಮ್ದಾಗ ಬಿಟ್ಟು ಲಿಕ್ವಿಡ್ ಫಾರ್ಮ್ದಾಗ ತೊಗೋರಿ, ಸ್ವಲ್ಪ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಮಾಡ್ಕೋರಿ. ತೊಗೊಂಡು ಏನದ ಇದು ಡ್ರಿಪ್ನಾಗ 5 ಲೀಟ್ರ್ ಬಿಡ್ರಿ. ಅದ್ರಾಗ ನೋಡ್ರಿ, ಈಗ ಟೈಕೋಡ್ರಮರ ಸೋಡೋಮೋನಸ್ 1 ಲೀಟ್ರ್ ನೀರಿಗೆ 5 ml. ಯಾವುದು ಟೈಕೋಡ್ರಮರ ಸೋಡೋಮೋನಸ್. ಬೆಸಲೈಸ್ ಈಗ ಬರೋಂಗಿಲ್ಲ ರೀ, ಅದು 45 ದಿನ ಮುಂದೆ ನಂತರ ಬರ್ತದೆ. ಅದು ಇದ್ರಾಗ ಒಂದು ಗ್ಯಾಪ್ ಆಗ್ತದೆ, ಅದ್ರಾಗ ಒಂದು ಕೌಂಟ್ ಆಗ್ತದೆ, ಹಿಂಗೆ ಆಗ್ತಿರ್ತದೆ. ಇವೆರಡೇ ರೀ, ಟೈಕೋಡ್ರಮರ ಸೋಡೋಮೋನಸ್. ಇದ್ರ ಜೊತೆ ಏನದ ಯಾವುದ್ರಿ ಅಂಟ್ರಾಕಾಲ್ ಒಂದು ಹಾಕ್ಕೋಬೋದು ರೀ, Z78 ಒಂದು ಹಾಕ್ಕೋಬೋದು, ಕುಮಾನಿ ಎಲ್ಲ ಹಾಕ್ಕೋಬೋದು. ಇದು ಹಾಕ್ಕೊಂಡು ಬಳಕ ಅಂದ್ರೆ ನೀವು ಮೊದಲ ಟ್ರೈಕೋಸೋಡೋ ಹಾಕೋರಿ. ಇದು ಏನು ನಾ ಹೇಳಿದೆಲ್ರಿ, Z78 ಇದು ರೀ, ಕುಮಾನಿ ಎಲ್ಲ ಅಂಟ್ರಾಕಾಲ, ಇವು ಏನೋ ಹೇಳಿದೆ ಅಲ್ರಿ, ಇವನ್ನ ಹಾಕಿದ ಬಳಕ ಅದ್ರಾಗ ಒಂದು ಮಿಕ್ಸ್ ಮಾಡ್ಕೊರಿ. ಮತ್ತು ಒಂದು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಂಡ್ರಿ ಅಂದ್ರೆ ಏನೂ ಸಮಸ್ಯೆ ಆಗಂಗಿಲ್ಲ. ಮತ್ತು 2 ತಾಸು ಒಳಗೆ ಮುಗಿದಿರ್ಬೇಕು ರೀ. ಮತ್ತು ಇದು ಕೂಡಿಸೋದು ಬಳಕ ಸ್ಪ್ರೇ ಮಾಡ್ಕೊಂಡು ಬಿಡ್ರಿ, ಈ ಕಡೆ ಎಲ್ಲನೇ ಕವರ್ ಆಗಿಬಿಡ್ತದೆ, ಏನು ಮಾಡಿದ್ರೂ ದವಣಿ ಬರೋಂಗಿಲ್ಲ. ನನ್ನ ಈಗ 1 ತಿಂಗಳ ಫ್ಲವರಿಂಗ್ ಸ್ಟಾರ್ಟ್ ಆಗ್ಯಾವ್ರಿ, ಫ್ಲವರಿಂಗ್ ಸ್ಟಾರ್ಟ್ ಆಗಕ್ಕೆ ರೆಡಿ ಆಗ್ಯದ. ಒಂದು 25 ದಿವ್ಸಿನ ಪ್ಲಾಟ್ಗಳು ಅದಾವೆ ರೀ. ವಿಶೇಷವಾಗಿ 15-22 ದಿವ್ಸಿನ ಪ್ಲಾಟ್ಗಳಂತೂ ಸಾಕಾಗಷ್ಟು ಅದಾವೆ. ಯಾರಿಗೆ ಒಂದು ತಪ್ಪಲಿಗೆ ದವಣಿ ಬಂದಿಲ್ಲ, ಯಾರಿಗೆ ಏನದ ಗೊನೆ ಕರಗೋ ಸಮಸ್ಯೆ ಅನ್ನಿಸ್ಕೊಂಡಿಲ್ಲ. ಕೆಲವೊಂದು ಔಷಧಗಳು ಅದಾವೆ ರೀ, ನಾನು ನಿಮ್ಗೆ ಹೇಳಿದ್ದೆ ರೀ, ನಾನು ಡೈಲಿ ಏನು ಮಾಡ್ತೀನಲ್ಲ ಅದು ವಿಡಿಯೋ ಬಿಡ್ತೀನಿ ರೀ. ಸಾಯಂಕಾಲ ತಂದಿದ್ದೆ ನಿಮ್ಗೆ, ನಾನು ನಿಮಗೆ ಹೇಳಿದ್ದೆ ರೀ, ನಾ ವಿಡಿಯೋ ಡೈಲಿ ಅಪ್ಲೋಡ್ ಮಾಡ್ತೀನಿ ಅಂತೇಳಿ. ಸ್ವಲ್ಪ ಕೆಲಸದ ಒತ್ತಡದಿಂದ ನನಗೂ ಮಾಡೋಕ್ಕಾಗಲಿಲ್ಲ ರೀ. ಇನ್ನದ ಸ್ವಲ್ಪ ಫ್ರೀ ಆಗೀನಿ. ಇನ್ನೇನದ ಇದ್ರ ಸಲುವಾಗಿ ನಾನು ಟೈಮಿಂಗ್ ಕೊಟ್ಟು ಡೈಲಿ ನಿಮ್ಗೆ ವಿಡಿಯೋ ಸಿಗಾಪ್ಲೆ ಮಾಡ್ತೀನಿ ರೀ. ಈಗ ಇನ್ನೊಂದು ಏನದ, ನಮ್ಗೆ ಟ್ರೈಕೋಸೋಡೋ ಡೈಲಿ ಹೊಡ್ಕೋಬೋದೇನಂತ ನೀವು ಕೇಳ್ಬೋದು ರೀ. ಡೈಲಿ ಇಲ್ಲ, ಒಂದು ಇವತ್ತು ಹೊಡ್ಕೊಂಡ್ರೆ ಅಂದ್ರೆ 2 ದಿನ ಗ್ಯಾಪ್, 3ನೇ ದಿವ್ಸಕ್ಕೆ ಮತ್ತೆ ಹೊಡ್ಕೋರಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಇದ್ರದಿಂದ ಏನು ಮಾಡಿದ್ರು ಗೊನೆ ಕರಗಂಗಿಲ್ಲ, ದವಣಿ ಬರೋಂಗಿಲ್ಲ. ಏನಂದ್ರೆ ಈ ವಾತಾವರಣಕ್ಕೆ ಹೊಂದಾಣಿಕೆಯಾಗಿ ನಮ್ಗೆ ಕೆಲಸ ಮಾಡ್ತಿರ್ತದೆ. ಗಿಡಕ್ಕೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಆಗಂಗಿಲ್ಲ ರೀ. ಆಮೇಲೆ ಇಲ್ಲರಿ, ನಾವು ಮತ್ತು ಈ ಕುಲ್ಲ ಟೈಮ್ದಾಗೆ ನಾವು 2-3 ದಿನಕ್ಕೊಮ್ಮೆ ಹೊಡ್ಕೋಬೇಕು ಅಂತ ಅಂದಿರಲ್ಲ. ಈ ಕುಲ್ಲ ಟೈಮ್ದಾಗ ಮಳೆ ಐತಂದ್ರೆ ಏನು ಮಾಡ್ಬೇಕು ರೀ ಅಂತಂದ್ರೆ, ಈ ಟ್ರೈಕೋಸೋಡೋ ಹೊಡ್ಕೊಂಡು ದಿವಸ ಏನೂ ಮಾಡೋಕೆ ಹೋಗ್ಬೇಡ್ರಿ, ಎಲ್ಲ ಮ್ಯಾನೇಜ್ ಮಾಡಿರ್ತದೆ. ಮರುದಿವ್ಸ ಏನದ, ಬೆಳಗ್ಗಿನ ಜಾವ ಮರುದಿವ್ಸ ಏನದ್ರಿ,
ಬೆಳಗಿನ ಜಾವ ಎದ್ದು ಎಮ್ಮರೆ ಆಗಲಿ, Z78 ಆಗಲಿ, ಕುಮಾನೆಲ್ಲರೇ ಆಗಲಿ, ಕ್ಯಾಪ್ಟಾಪರೇ ಆಗಲಿ, ಇವು 4-5 ಔಷಧಗಳು ಏನಂದಾವ ರೀ, ಯಾವುದೇ ಕರ್ಜೆಟ್ರೆ ಆಗಲಿ, ಇವು ಯಾವ ಬೇಕಾಗಲಿಕ್ಕ ಒಂದು 4-5 ಔಷಧಗಳದಾಗ ಒಂದೇ ತೊಗೊಳೋದು ರೀ. ಪ್ಲೇನಾಗಿ ಒಂದೇ ತೊಗೊಂಡು ಮುಂಜಾನೆ ಬೆಳಗಿನ ಜಾವ. ಮತ್ತು ಸ್ಟಿಕ್ಕರ್ ಹಾಕಕ್ಕೆ ಹೋಗ್ಬೇಡ್ರಿ. ಮತ್ತು ಸ್ಟಿಕ್ಕರ್ ಹಾಕಿದ್ರೆ ಅಂದ್ರೆ ನಮ್ಮ ತಪ್ಪಲು ತುದಿ ಎಲ್ಲ ಒಣಗಕ್ಕೆ ಚಾಲೂ ಮಾಡ್ತದೆ ರೀ. ಸ್ಟಿಕ್ಕರ್ ಹಾಕ್ಲಾರ್ದೆ ಪ್ಲೇನಾಗಿ ತೊಳೆದು ಹೋಗಲಿಕ್ಕ, ನಮ್ಗೆ 10% ಆಗಲಿಕ್ಕ ಫ್ಯಾನ್ ಗಾಳಿಗೆ ನಮ್ದೇನದ ಒಂದು ಸ್ವಲ್ಪ ಪ್ಲಾಟ್ ಆರುವಂಥ ಚಾನ್ಸಸ್ ಇರ್ತದೆ. ಮತ್ತು ಯಾವುದೇ ರೀತಿಯಾದಂಥ ರೋಗ ಬರ್ಲಿಕ್ಕೆ ಅವಕಾಶ ಮಾಡಿಕೊಡಂಗಿಲ್ಲ. ಒಂದು ಈ ರೀತಿ ಇದು ಮುಂಜಾನೆ ಬೆಳಗಿನ ಜಾವ ಹೊಡ್ಕೊಂಡು ನಮ್ಮದೊಂದು ಶೆಡ್ಯೂಲ್ ಇರ್ತದಲ್ಲ ರೀ, ಒಂದು ಟಾನಿಕ ಒಂದು ಇದು. ಮತ್ತು GA ಅಂತೂ ಮಾಡೋಕ್ಕೆ ಹೋಗ್ಬೇಡ್ರಿ, ಈ ಟೈಮ್ದಾಗ ಒಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. ಮಾಡಿದರೂ ಏನದ ಅದಕ್ಕೊಂದು ಸ್ವಲ್ಪ ಖರ್ಚು ಬೇರೆ ಬೇರೆ ಇರ್ತದೆ. ಆ ರೀತಿ ಮಾಡ್ಕೊಂಡು ಏನದ ಈಗ ಸದ್ಯ